ರಾಜ್ಯದಲ್ಲಿ ಕಳೆದ ಕೆಲ ದಿನಗಳಿಂದ ಸುರಿದ ಮಳೆಯಿಂದಾಗಿ ರಾಜ್ಯದ ಪ್ರಮುಖ ಜಲಾಶಯಗಳ ಚಿತ್ರಣವೇ ಬದಲಾಗಿದೆ. 2 ಪಟ್ಟು ನೀರು ಹರಿದು ಬಂದಿರುವುದು ಕೆಲ ದಿನಗಳ ಹಿಂದೆಗೆ ಕಂಪೇರ್ ಮಾಡಿದರೆ, ಅದರಲ್ಲೂ ಮಹಾರಾಷ್ಟ್ರ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾದಂಥ ಪರಿಣಾಮ ಕೃಷ್ಣ, ಘಟಪ್ರಭಾ, ಮಲಪ್ರಭಾ ಇದರ ಒಳಹರಿವು ಜಾಸ್ತಿ ಆಗಿದೆ. ಬೋರ್ಗರೆದು ಹರಿತಾ ಇದ್ದಾವೆ ನದಿಗಳು. ಬಾಗಲಕೋಟೆಯ ಕೃಷ್ಣ, ಘಟಪ್ರಭಾ ನದಿಗಳಲ್ಲಿ ಜನ ಮೀನು ಹಿಡಿಯೋ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ನದಿಯಲ್ಲಿ ನಿಂತು ಬಲೆ ಬೀಸಿ ಮೀನು ಹಿಡಿಯೋ ಹುಚ್ಚು ಸಾಹಸವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ, ಸ್ವಲ್ಪ ಆಯ ತಪ್ಪಿದ್ರು ನದಿಗೆ ಬಿದ್ದು ನೀರಲ್ಲಿ ಮುಳುಗೋ ಸ್ಥಿತಿ. ನದಿಗಳು ಉಕ್ಕಿ ಹರಿತಾ ಇದ್ದಾವೆ, ಬೋರ್ಗರೆದು ಹರಿತಾ ಇದ್ದಾವೆ. ಮಹಾರಾಷ್ಟ್ರದಲ್ಲಿ ಮಳೆಯ ಬಂದಂಥ ಪರಿಣಾಮ. ಇದರ ಮಧ್ಯೆ ಮೀನು ಹಿಡಿಯುವಂಥ ಸಾಹಸವನ್ನು ಬಾಗಲಕೋಟೆಯಲ್ಲಿ ಮಾಡ್ತಾ ಇರೋದು. ರಾಜ್ಯದಲ್ಲಿ ಕಳೆದ ಕೆಲ ದಿನಗಳಿಂದ ಸುರಿದ ಮಳೆಯಿಂದಾಗಿ ರಾಜ್ಯದ ಪ್ರಮುಖ ಜಲಾಶಯಗಳ ಚಿತ್ರಣವೇ ಬದಲಾಗಿದೆ. 2 ಪಟ್ಟು ನೀರು ಹರಿದು ಬಂದಿರುವುದು ಕೆಲ ದಿನಗಳ ಹಿಂದೆಗೆ ಕಂಪೇರ್ ಮಾಡಿದರೆ, ಅದರಲ್ಲೂ ಮಹಾರಾಷ್ಟ್ರ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾದಂಥ ಪರಿಣಾಮ ಕೃಷ್ಣ, ಘಟಪ್ರಭಾ, ಮಲಪ್ರಭಾ ಇದರ ಒಳಹರಿವು ಜಾಸ್ತಿ ಆಗಿದೆ. ಬೋರ್ಗರೆದು ಹರಿತಾ ಇದ್ದಾವೆ ನದಿಗಳು. ಬಾಗಲಕೋಟೆಯ ಕೃಷ್ಣ, ಘಟಪ್ರಭಾ ನದಿಗಳಲ್ಲಿ ಜನ ಮೀನು ಹಿಡಿಯೋ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ನದಿಯಲ್ಲಿ ನಿಂತು ಬಲೆ ಬೀಸಿ ಮೀನು ಹಿಡಿಯೋ ಹುಚ್ಚು ಸಾಹಸವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ, ಸ್ವಲ್ಪ ಆಯ ತಪ್ಪಿದ್ರು ನದಿಗೆ ಬಿದ್ದು ನೀರಲ್ಲಿ ಮುಳುಗೋ ಸ್ಥಿತಿ. ನದಿಗಳು ಉಕ್ಕಿ ಹರಿತಾ ಇದ್ದಾವೆ, ಬೋರ್ಗರೆದು ಹರಿತಾ ಇದ್ದಾವೆ. ಮಹಾರಾಷ್ಟ್ರದಲ್ಲಿ ಮಳೆಯ ಬಂದಂಥ ಪರಿಣಾಮ. ಇದರ ಮಧ್ಯೆ ಮೀನು ಹಿಡಿಯುವಂಥ ಸಾಹಸವನ್ನು ಬಾಗಲಕೋಟೆಯಲ್ಲಿ ಮಾಡ್ತಾ ಇರೋದು. ರಾಜ್ಯದಲ್ಲಿ ಕಳೆದ ಕೆಲ ದಿನಗಳಿಂದ ಸುರಿದ ಮಳೆಯಿಂದಾಗಿ ರಾಜ್ಯದ ಪ್ರಮುಖ ಜಲಾಶಯಗಳ ಚಿತ್ರಣವೇ ಬದಲಾಗಿದೆ. 2 ಪಟ್ಟು ನೀರು ಹರಿದು ಬಂದಿರುವುದು ಕೆಲ ದಿನಗಳ ಹಿಂದೆಗೆ ಕಂಪೇರ್ ಮಾಡಿದರೆ, ಅದರಲ್ಲೂ ಮಹಾರಾಷ್ಟ್ರ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾದಂಥ ಪರಿಣಾಮ ಕೃಷ್ಣ, ಘಟಪ್ರಭಾ, ಮಲಪ್ರಭಾ ಇದರ ಒಳಹರಿವು ಜಾಸ್ತಿ ಆಗಿದೆ. ಬೋರ್ಗರೆದು ಹರಿತಾ ಇದ್ದಾವೆ ನದಿಗಳು. ಬಾಗಲಕೋಟೆಯ ಕೃಷ್ಣ, ಘಟಪ್ರಭಾ ನದಿಗಳಲ್ಲಿ ಜನ ಮೀನು ಹಿಡಿಯೋ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ನದಿಯಲ್ಲಿ ನಿಂತು ಬಲೆ ಬೀಸಿ ಮೀನು ಹಿಡಿಯೋ ಹುಚ್ಚು ಸಾಹಸವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ, ಸ್ವಲ್ಪ ಆಯ ತಪ್ಪಿದ್ರು ನದಿಗೆ ಬಿದ್ದು ನೀರಲ್ಲಿ ಮುಳುಗೋ ಸ್ಥಿತಿ. ನದಿಗಳು ಉಕ್ಕಿ ಹರಿತಾ ಇದ್ದಾವೆ, ಬೋರ್ಗರೆದು ಹರಿತಾ ಇದ್ದಾವೆ. ಮಹಾರಾಷ್ಟ್ರದಲ್ಲಿ ಮಳೆಯ ಬಂದಂಥ ಪರಿಣಾಮ. ಇದರ ಮಧ್ಯೆ ಮೀನು ಹಿಡಿಯುವಂಥ ಸಾಹಸವನ್ನು ಬಾಗಲಕೋಟೆಯಲ್ಲಿ ಮಾಡ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.